ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಗುರು ಪೂರ್ಣಿಮೆ ಪ್ರಯುಕ್ತ ವರದಹಳ್ಳಿಯ ಶ್ರೀಧರ ಆಶ್ರಮದಲ್ಲಿ ವಿಶೇಷ ಪೂಜೆ. ಹೆಚ್ಚಿನ ಸಂಖ್ಯೆಯಲ್ಲಿ ಗುರುಗಳ ದರ್ಶನಕ್ಕೆ ಬಂದ ಭಕ್ತರು. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀ ಶ್ರೀಧರಾಯ ನಮೋ ನಮಃ. ಇಂದು ಗುರುಪೂರ್ಣಿಮೆ. ಸಕಲ ಜೀವಿಗಳಲ್ಲಿ ಲೇಸನ್ನು ಬಯಸದೆ ವರವ ನೀಡುವ ಗುರುವಿನ ಸ್ಮರಣೆ ಪರಮಾಮೃತ. ಮಾನವ ಉದ್ಧಾರಕ್ಕೆ ಅಖಂಡ ತಪಸ್ಸನ್ನು ಆಚರಿಸಿ ಇಂದಿಗೂ ಹರಸುತ್ತಿರುವ ಭಗವಾನ್ ಶ್ರೀ ಶ್ರೀಧರರ ದಿವ್ಯ ಸಾನ್ನಿಧ್ಯ ಸಾಗರದ ವರದಹಳ್ಳಿಯ ವರದಾಶ್ರಮ. ಇಂದು ಗುರುಪೂರ್ಣಿಮೆ ಪ್ರಯುಕ್ತ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಗುರುಪೂರ್ಣಿಮೆ ಪ್ರಯುಕ್ತ ಅಸಂಖ್ಯಾತ ಭಕ್ತರು ಶ್ರೀ ಶ್ರೀಧರ ಸ್ವಾಮಿಗಳ ತಪೋಭೂಮಿಗೆ ಆಗಮಿಸಿ ಗುರುವಿನ ದರ್ಶನ ಪಡೆದರು. ವರದಹಳ್ಳಿಯ ಸಮೀಪ ವಾಹನಗಳ ದಟ್ಟಣೆ ಹೆಚ್ಚಾಗಿದ್ದು ಕಂಡುಬಂದಿತು.
ಎಲ್ಲ ಜನಸಾಮಾನ್ಯರ ಹಿತವನ್ನು ಬಯಸಿದ್ರು. ಎಲ್ಲರ ಸುಖಕ್ಕಾಗಿ ಅವರು ತ್ಯಾಗ ಮಾಡಿದ ಒಬ್ಬ ಸಂತ. ಹಾಗಾಗಿ ಇವತ್ತು ದೂರದಿಂದ ಅವರು ದೇಹ ತ್ಯಾಗ ಮಾಡಿ 52 ವರ್ಷ ತರುವಾಯ ಕೂಡ ಇವತ್ತು ಜನ ಇಲ್ಲಿಗೆ ತಂಡವಾಗಿ ಬರ್ತಾ ಇದ್ದಾರೆ. ಯಾಕೆಂದರೆ ಆ ಗುರುಗಳ ಒಂದು ಅನುಗ್ರಹ ಆಗಿದೆ. ಅದನ್ನು ಪಡೆಯೋದಕ್ಕೆ ಜನ ಬರ್ತಾ ಇದ್ದಾರೆ, ತಮ್ಮ ಬದುಕನ್ನು ಸಾರ್ಥಕ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಯಾವುದೇ ಆಡಂಬರ ಅಥವಾ ಯಾವುದೇ ದೊಡ್ಡ ಕದಾಚಾರಗಳನ್ನು ಹೇಳೋವಂಥದ್ದು ಯಾವುದೂ ಇಲ್ಲ. ತುಂಬ ವ್ಯವಸ್ಥಿತವಾಗಿದೆ. ಒಂದು ಗುರುಗಳ ಅನುಗ್ರಹದಿಂದ ಈ ಕ್ಷೇತ್ರ ನಡೀತಾ ಇದೆ. ಇಲ್ಲಿ ಗೋಶಾಲೆ, ಒಂದು ಮಾದರಿ ಕೃಷಿ, ಈ ಎಲ್ಲವೂ ಇದೆ. ಹಾಗಾಗಿ ಇದನ್ನು ಒಂದು ಪವಿತ್ರ ಕ್ಷೇತ್ರ ಅಂತ ಹೇಳ್ಬೋದು ಅಷ್ಟೇ. ಡಾಕ್ಟರ್ ಪುಟ್ಟರಾಜ ಗವಾಯಿಗಳ ಶಿಷ್ಯರು ನಾವೆಲ್ಲರೂ. ನಾವು ಇಲ್ಲಿ ಜಾಗೃತಿ ಹತ್ರ ವೀರಾಪುರಕ್ಕೆ ಬಂದಿದ್ವಿ ದರ್ಶನಕ್ಕೆ. ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಶ್ರೀಧರ್ ಮಹಾರಾಜ ದರ್ಶನ ಮಾಡೋಣ ಅಂತ ತಿಳ್ಕೊಂಡು ಹೇಳಿದಾಗ ಇಲ್ಲಿ ಬಂದ್ವಿ. ಆನಂದ ಪ್ರವಾಸಿ ತಾಣ ಇದು. ನಾವು ಕೇಳಿದ್ದೀವಿ ಶ್ರೀಧರ್ ಮಹಾರಾಜರ ಹೆಸರು. ನಮ್ಮದು ಮೂಲ ಗಾಣಗಾಪುರ ಹತ್ರ ಬರೋದು, ಅಕ್ಕಲಕೋಟ ಹತ್ರ. ಹೀಗಾಗಿ ಗಾಣಗಾಪುರಕ್ಕೂ ಮತ್ತು ಶ್ರೀಧರ ಮಹಾರಾಜರಿಗೆ ಅವಿನಾಭಾವ ಸಂಬಂಧ. ಈಗ ನಾವು ದರ್ಶನ ಮಾಡ್ಕೊಂಡು ಅಲ್ಲೆಲ್ಲ ಅವ್ರ ಚರಿತ್ರೆ ನೋಡಿದ್ವಿ, ಅದೆಲ್ಲ ಓದಿದ್ವಿ. ಇಷ್ಟು ಅರಣ್ಯದೊಳಗೆ, ಒಂದು ಜಂಗಲ್ದೊಳಗೆ ಅವ್ರು ಬಂದು ಹೈಕಾಗಿದ್ದು ಕೇಳಿ ನಮ್ಗೆ ಭಾಳ ಆಶ್ಚರ್ಯ ಅನಿಸ್ತವ್ರು. ಬಾಲ್ಯ ಜೀವನ ಅದೆಲ್ಲ ಕೇಳ್ಕೊಂಡು ನಮ್ಮದು ಪುಣ್ಯ. ಗುರು ಪೂರ್ಣಿಮೆ ದಿವಸ ಬಂದು ಗುರುಗಳ ದರ್ಶನ ಆಯಿತು. ಆ ಹೂವಿನ ದಾರ ಜೊತೆ ಹೋಗೋ ಸ್ವರ್ಗಕ್ಕೆ ಹೋದಂಗೆ ನಾವೆಲ್ಲರೂ ಬಂದು ದರ್ಶನ ಮಾಡ್ಕೊಂಡಿದ್ದಕ್ಕೆ ಭಾಳ ಪುಣ್ಯಾತ್ಮರು ನಾವು. ಗುರುವಿನ ಬಗ್ಗೆ ಎಷ್ಟು ಅದ್ರೂ ಕಡಿಮೆ. ಬೇರೆ ವಾರ ಬಂದ್ರೆ ಈ ಸಲ ಗುರು